ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮೊಟ್ಟಿಗೆ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ನಾವು ದಿನವಾಗ್ಲೂ ಹಾಲು ಕೊಡ್ತಾ ಇದ್ದೀವಿ. ಬರೀ ಹಾಲು ಕೊಡೋದಕ್ಕಿಂತ ಏನಾದರೂ ಸೇರಿಸ್ಕೊಟ್ರೆ ತುಂಬ ಒಳ್ಳೆಯದು ಅಂತ ಎಲ್ಲ ತಾಯಂದಿರಿಗೂ ಗೊತ್ತಿರುತ್ತೆ. ನಾನಿಲ್ಲಿ ಒಂದು 5-6 ಗೋಡಂಬಿನ ತೊಗೊಂಡಿದ್ದೀನಿ, ಮತ್ತು ಒಂದು 5-6 ಬಾದಾಮಿ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ, ಮತ್ತು ಅದಕ್ಕೆ 2 ಏಲಕ್ಕಿ ಹಾಕ್ಕೊಂಡು ಇಲ್ಲಿ ನಾನು ಒಂದು 10-15 ಖರ್ಜೂರನ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗ್ಯಾಸ್ನ ಬಿಸಿ ಮಾಡಿಕೊಂಡು, ಸ್ವಲ್ಪ ಬಾಣಲಿ ಬಿಸಿ ಆಯ್ತಿದ್ದಂಗೆ ಅವೆಲ್ಲ ಬಿಸಿ ಮಾಡಿಕೊಂಡು, ನಾನಿಲ್ಲಿ ದ್ರಾಕ್ಷಿನೂ ಅಷ್ಟೇ ಅದನ್ನು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ಎಲ್ಲನೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದಮೇಲೆ ಬಿಸಿ ಮಾಡೋದ್ರಿಂದ ಏನಕ್ಕೆ ಅಂತ ಅಂದರೆ ಸ್ವಲ್ಪ ಪೌಡ್ರು ಬೇಗ ಆಗುತ್ತೆ ನಮಗೆ. ಹಾಲಿಗೆ ಮಕ್ಕಳಿಗೆ ಡೈಲಿ ಒಂದು ವಾರಕ್ಕಾಗೋಷ್ಟು ಪೌಡ್ರ್ ಆಗುತ್ತೆ ಇದು. ಮಕ್ಕಳಿಗೆ ಡೈಲಿ ಹಾಲಿಗೆ ಬೆಳಿಗ್ಗೆ ಮತ್ತು ಸಂಜೆ ಒಂದೊಂದು ಗ್ಲಾಸ್ ಕೊಡೋದ್ರಿಂದ ಮಕ್ಕಳಿಗೆ ಬುದ್ಧಿ ಮತ್ತು ಮೆಮೊರಿ ಪವರ್ ಮತ್ತು ಚುರುಕುತನ ಅಂತ ಏನು ಹೇಳ್ತೀವಿ, ಇದೆಲ್ಲ ತುಂಬ ಜಾಸ್ತಿ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ಇದು ತುಂಬ ತಣ್ಣಗಾದ್ಮೇಲೆ ಇದನ್ನ ಪೌಡ್ರ್ ಮಾಡಬೇಕು, ಬಿಸಿ ಇದ್ದಾಗ ಮಾಡಬೇಡಿ. ಇದಕ್ಕೆ ನಾನು ಸಣ್ಣದಾಗಿ ಕಲ್ಸಕ್ಕರೆನ ಕೆಚ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನಾವೀಗ ಬಿಸಿ ಮಾಡ್ಕೊಂಡಿರೋದೆಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಲ್ಸಕ್ಕರೆನೂ ಸಹ ಸೇರಿಸಿ ಒಟ್ಟಿಗೆ ಇದನ್ನು ನೀವು ಮಿಕ್ಸಿಯಲ್ಲಿ ರುಬ್ಕೊಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳು ಏನಿದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈಗ ನಾವು ಇದನ್ನು ಪುಡಿ ಮಾಡ್ಕೊಂಡು ಇದನ್ನು ಬಗ್ಗಕ್ಕೆ ಇಡಬಾರ್ದು. ಒಂದು ತಟ್ಟೆಯಲ್ಲಿ ಗಾಳಿಯಲ್ಲಿ ಇದು ಹಾರಬೇಕು ಒಂದು ದಿನ. ಅದು ಆರಿದ್ಮೇಲೆ ನೆಕ್ಸ್ಟ್ ಡೇ ನಾವು ಇದನ್ನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ವಾರ 15 ದಿನದ ತನಕನೂ ಇಟ್ಕೋಬೋದು. ಥ್ಯಾಂಕ್ ಯು.